ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಪಾರ್ಟ್ 2. ನಿನ್ನೆ ಹಾಕಿದ್ದು ಪಾರ್ಟ್ 1. ಗಾಡಿ ಇಲ್ಲಿದ್ದಾವೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಇದ್ದಿದ್ದು ಈ ದೇವಸ್ಥಾನ ಒಳಗಡೆ ಇದ್ದಿದ್ದು ಮದುವೆ ಹಿಂದ್ಗಡೆ ಐತೆ. ನಾವಿಲ್ಲಿ ಇವಾಗ ಹೋಗ್ತಾ ಇದ್ವಿ. ಜಸ್ಟ್ ಪಾದರಕ್ಷೆ ಇಲ್ಲಿ ಬಿಡಿ, ಹಿಂಗೆ ಹೋದರೆ ಕೆಳಗಡೆ ಅಲ್ಲಿ ನದಿಗೆ ಹೋಗ್ತೀವಿ. ನಮ್ಮ ಬೈ ಹೋಗ್ತಾಯಿದ್ರೆ ಮುಂದೆ ಊಟ ಗೀಟ ಮಾಡ್ಕೊಂಡು ಈವ್ನಿಂಗು 6-7 ಗಂಟೆ ಬಿಡೋದು. ಹೋಗೋಣ. ಅಲ್ಲಿ ಕೂತವ್ರೆ. ಮಧ್ಯಾಹ್ನ ಊಟ ಪಲಾವು ಪ್ಲಸ್ ಯಾವುದೋ ಕರಿ ಹಾಕೋರೆ. ಇದೊಂದು ಕರಿ, ಉಪ್ಪಿನಕಾಯಿ. ನಾನು, ನಮ್ಮ ಬ್ರದರು, ನಮ್ಮ ತಮ್ಮ ಇಲ್ಲೇ ಹೊರಗಡೆ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ಟೆಂಪರಲ್ಲಿ ಇರಬೇಕು. ಒಳಗಡೆ ಕೂತ್ಕೊಳ್ಳೋಕ್ಕೆ ಮಾಡೋ ಸ್ಪೇಷನ್ಸ್ ಇಲ್ಲ ಅಂದರೆ ಇಲ್ಲಿ ನಿಂತ್ಕೊಂಡೇ ಮಾಡ್ತಾಯಿದ್ದೀವಿ. ಹೆಂಗೈತೆ ಟೇಸ್ಟ್? ಚೆನ್ನಾಗಿದೆ ಬಜ್ಜಿ. ಇನ್ನೂ ಟೇಸ್ಟ್ ಮಾಡಿದ್ರೆ ಮಾಡಿ. ಓಕೆ, ತಿನ್ಬೋದು ಹಾಗಾದರೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನಮ್ಮ ಫೋಟೋಗ್ರಾಫರು ಮದುವೆ ಗಂಡು ಹೆಣ್ಣಿನ ಫೋಟೋ ತೆಗಿಯೋಕ್ಕೆ ಬಂದವರೆ ನೇಚರಲ್ಲಿ. ಅವರೇ ಬ್ರೋ, ಅವ್ರ ವೈಫು. ನಾವು ಗಾಡೀಲಿ ಹಂಗೆ ಮಲ್ಕೊಂಡಿದ್ವಿ. ನಾನು ನಮ್ಮ ಬೈ ಇವಾಗ ಎದ್ದು ಟೀಗೆ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಹಂಗೆ ಎಂಟ್ರಿ ಕೊಟ್ಟರು. ಅಯ್ಯೋ, ಟೀ ಅಂಗಡಿ ಕ್ಲೋಸ್ ಆಯಿತು. ಇಲ್ಲೇ ಟೀ ಕುಡಿದಿದ್ವಿ. ಇವಾಗ ಸನ್ಸೆಟ್ ಸಖತ್ತಾಗಿರಲಿಲ್ಲ. ಇವಾಗ ಬಿಡೋದು ಒಂದು 7 ಗಂಟೆ 8 ಗಂಟೆಗೆಲ್ಲ ಬಿಟ್ಟರೆ ಮಾರ್ನಿಂಗ್ ಹೋಗ್ಬೇಕು. ನಾಳೆ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ. ಅದರಲ್ಲಿ ಬೇರೆ ಮನೆಗೆ ಬೇರೆ ಹೋಗ್ಬೇಕು. ಸಿಗೋಣ ಬಿಡೋ ಟೈಮಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ಬೇಕು. ವೆದರ್ ಹೆಂಗಿದೆ, ಇವತ್ತು ಮಳೆ ಹೆಂಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಡಿ ಎಲ್ಲ ಗ್ಲಾಸ್ ತೊಳ್ಕೊಂಡು ಶಿಸ್ತಾಗಿ ಆ ಗಾಡಿನೂ ಎಲ್ಲ ತೊಳ್ಕೊಂಡು ಪೂಜೆಗೆ ಗಿನ್ನಿ ಗಡ್ಡೆ ಹಚ್ಕೊಂಡು ರೆಡಿಯಾಗಿ ಕೂತಿದ್ವಿ. ಇನ್ನೊಂದು 10 ನಿಮಿಷ ಇಲ್ಲಿಂದ ಬಿಡೋದು. ಬಿಟ್ಟರೆ ನಾನ್ ಸ್ಟಾಪು ಊರ ಕಡೆನೇ. ಮಧ್ಯದಲ್ಲಿ ಒಂದ್ಸರಿ ಊಟ ಗೀಟ ಮಾಡ್ಕೊಂಡು ಇಲ್ಲೇ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲಾದರೆ ಇಲ್ಲಿ ಮಾಡ್ಕೊಳ್ಳೋದು, ಇಲ್ಲ ದಾರಿಲಿ ಎಲ್ಲಾದರೂ ಮಾಡೋಣ ಅಂತಂದರೆ ಅಲ್ಲಿ ದಾರಿಲಿ ಎಲ್ಲಾದರೂ ಮಾಡ್ಕೊಂಡು ನಿಲ್ಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ನೈಟಲ್ಲಿ ಪೀಸಾಗಿ ಹೋಗ್ಬಿಡೋಣ. ದೇವ್ರಿಗೆ ಒಂಚೂರು ಹೂವು ಹಾಕ್ಬಿಟ್ಟು ಊದಿನ ಕಡ್ಡಿ ಎಲ್ಲ ಹಚ್ಕೊಂಡು ತಣ್ಣಗೆ. ವೆದರು ತುಂಬ ಕರಾವಳಿ ಎಲ್ಲ ಸ್ವಲ್ಪ ತಣ್ಣಗಿದೆ. ಇಲ್ಲ ನಾರ್ಮಲ್ ಟೈಮಲ್ಲಾದರೆ, ಬೇಸಿಗೆ ಟೈಮಲ್ಲಾದರೆ ಗಾಡೀಲಿ ಕೂಡೋಕ್ಕೂ ಆಗ್ತಿರ್ಲಿಲ್ಲ. ಆಯಿತು, ಸಿಗೋಣ. ಆಯ್ತು. ಇವಾಗ ಬಿಟ್ಟಿದ್ದೀವಿ ಕುಂಟ ಅಲ್ಲ ಸರಿ ಪಟ್ಕಳ. ಮಾರ್ನಿಂಗ್ ಹೋಗೋದು ಎಷ್ಟೊಂದು ಆಗ್ತಾ ಇಲ್ಲ. ಗಾಡಿ ಮೇಲೆ ಡೀಸೆಲ್ ಬೇರೆ ಹಾಕ್ಸ್ಬೇಕು. ಅಣ್ಣ ಮುಂದೆ ಹೋಗ್ತಾರೆ. ಗಾಡಿ ಹೊರಗಡೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಕಸ್ಟಮರು. ಊಟ ಗೀಟ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್, ಅಂಕೋಲ ತನಕ ಬಂದ್ವಿ. ಮಳೆ ಇಷ್ಟೋ ತನಕ ಫುಲ್ಲು ಬರ್ತಾಯಿತ್ತು. ಇವಾಗ ಜಸ್ಟ್ ನಿಲ್ತು. ಮುಂದೆ ಹೋಗಿ ಫ್ಲೈಓವರ್ ಬರುತ್ತೆ, ಇದು ಬೈಪಾಸ್ ದಾಟಿದ ಮೇಲೆ. ಅಲ್ಲಿ ಕೆಳಗಡೆ ರೈಟ್ ತೊಗೊಂಡ್ರೆ ಸ್ಟ್ರೈಟು ಯಲ್ಲಾಪುರ ಕಲ್ಗಟ್ಟಿಗೆ ರೋಡು. ಇದು ರೋಡೆಲ್ಲ ಎಂಟಿ ಐತೆ. ಒಳಗಡೆ ಕಸ್ಟಮರ್ ಡಾನ್ಸ್ ಮಾಡ್ತಾವ್ರೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 11:20. ಇವಾಗ ಯಲ್ಲಾಪುರ ರೋಡಲ್ಲ ಇವಾಗ ಸೈಡ್ ಹಾಕಿದ್ವಿ ವಾಶ್ರೂಮ್ ಅಂತ. ನಮ್ಮ ಕಸ್ಟಮರ್ ಹೆವಿ ವಾಶ್ರೂಮ್ಸಿಗೆ ಸೈಡ್ ಹಾಕ್ತಾರೆ. ಏನು ಹೇಳೋದು ಎತ್ತ. ಇವಾಗ ಒಂದು ಅರ್ಧ ಗಂಟೆಯಿಂದ ಸೈಡ್ ಹಾಕಿತ್ತು, ಮತ್ತೆ ಇವಾಗ ಸೈಡ್ ಹಾಕಿ ಇನ್ನೊಂದ್ಸಲಿ ವಾಶ್ರೂಮ್ ಮಾಡಿಸ್ಕೊಂಡು. ಬಾ ಬ್ರೋ, ಇವ್ರು ನಮ್ಮ ಕಸ್ಟಮರ್. ನಿಮ್ಮ ಹೆಸರು? ಬಾ ಬ್ರೋ. ಇವರು ಪ್ರೀತಮ್ ಅಣ್ಣ ತಮ್ಮ. ಇವರು ನಿಮ್ಮ ಹೆಸರು? ತೇಜಸ್ ಅಂತ. ಆರ್ಮಿ ಟ್ರೈನ್ ಆಗ್ತದೆ. ನಿನ್ನೆ ತೋರಿಸ್ ಅವನೇ ನಮ್ಮ ಬಾಸು. ಇಲ್ಲವ್ರೆ ನಮ್ಮ ಗಾಡಿ ಇಲ್ಲ ಐತೆ. ನಮ್ಮ ಕಸ್ಟಮರ್ ಏನೋ ಒಂದು ಬೈಟ್ ಕೊಡ್ತಾರಂತೆ. ಬ್ರೋ ನಿಮ್ಮ ಹೆಸರು ಹೇಳಿ. ಸುರೇಶ್ ಅಣ್ಣ. ಅಣ್ಣ
ನೀವು ನೀವು ಪ್ರೀತಮ್ ಹೆಂಗಿತ್ತಣ್ಣ ಜರ್ನಿ? ಚೆನ್ನಾಗಿತ್ತು. ಮದ್ವೆನೂ ಚೆನ್ನಾಗೈತಲ್ವಾ? ಚೆನ್ನಾಗಿದೆ ಬ್ರೋ. ನಮ್ಮ ಅಣ್ಣ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ಹಂಗೆ ನೋಡ್ತಾವ್ರೆ. ಎಲ್ಲರಿಗೆ ಅಣ್ಣಗೆ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಬೆಲ್ ಬಟನ್ ಒತ್ತಿ. ಓಕೆ ಬಾಯ್ ಒತ್ತಾರಣ್ಣ. ಹಾಯ್ ಫ್ರೆಂಡ್, ಟೈಮ್ ಬಂದು 12:30. ಇವಾಗ ಅರೆಬೈಲ್ ಘಾಟಿ ಬಂದು ಯಲ್ಲಾಪುರ ಘಾಟಿ ಬಂದಿದ್ವಿ. ಇವತ್ತು ನೋಡ್ರಿ ಹೆವಿ ಗಾಡಿಗಳಿದೆ. ಗಾಡಿ ಪಾಸ್ ಆಗೇ ಬಿಡ್ತಾ ಇಲ್ಲ. ಮುಂದೆ ಹೋಗಿ ಅಣ್ಣ ಮುಂದೆ ಹೋಗಿದ್ದು ಮುಂದೆ ಹಬ್ಬಸ್ಬಿಟ್ಟು ಟೇರ್ಸ್ಬಿಟ್ಟು ಅಲ್ಲಿ ಟೀ ಕುಡಿಯೋಕೆ ಹಾಕೋಣ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಆದತ್ತೆ ಹಂಗೆ ನೈಟ್ ಸರ್ವಿಸ್ ಅವ್ರು ಹಂಗೆ ಮೇನ್ ನೋಡಿ ಅಡ್ಡಾಟನೇ ಬರ್ತಾರೆ. 70 ಟೈಮಲ್ಲಿ ಆಯ್ತು, ಡೌನ್ ಇಡ್ಸೋ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಬಂದೇಣ. ಲಾರಿ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಮತ್ತೆ ಗಣೇಶ್ ಟ್ರಾವೆಲ್ಸ್ ಬಂದಪ್ಪ. ಕಾರು ಹೋಗ್ತಾನೂ ಇಲ್ಲ, ನಮಗೂ ಬಿಡ್ತಾ ಇಲ್ಲ. ಏನಪ್ಪ ಮಾಡೋದು? ಇವನ್ ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ನನ್ನ ಮಗನ್. ಹೋಗೋ ಕಾರ ನಮ್ಮ ನೋಡಪ್ಪ ಆ ಕಡೆ ಗಾಡಿ ಐತೆ. ನೋಡೋಣ. ಹಾಯ್ ಫ್ರೆಂಡ್ಸ್, ಯಲ್ಲಾಪುರ ಘಾಟು ಎಲ್ಲ ಏರ್ಸ್ಕೊಂಡು ಮುಂದೆ ಟೀ ಪಾಯಿಂಟಿಗೆ ಹಾಕಿದ್ದೀನಿ. ಮಲ್ಬಾರ್ 20 ರೂಪಾಯಿ ಒಂದು ಟೀ. ನಿದ್ದೆ ಬರ್ತಾ ಇತ್ತು, ಹಂಗೆ ಸ್ವಲ್ಪ ಟೀ ಕುಡ್ಕೊಂಡು ಅಲ್ಲಿ ಹಾಕಿದ್ದೀವಿ ಬಸ್ಸು. ಅಣ್ಣ ಅಲ್ಲಿ ಮುಂದೆ ಹಾಕೋನೆ. ಅಣ್ಣನು ಟೀ ಕುಡಿತಾನೆ, ನಿದ್ದೆ ಬರುತ್ತಾ ಅಂತಂದ್ರೆ ನಾವು ಟೀ ಕುಡಿತಾ ಇದ್ದೀವಿ. ನಮ್ಮ ಬ್ರೋನು ಕುಡಿತಾವ್ರೆ. ಟೀ ಕುಡ್ಕೊಂಡು ಹೋಗೋದು. ಒಂದೂವರೆ ಆಗಿದೆ ಟೈಮು. ಹುಬ್ಳಿಯಿಂದ ನೆಕ್ಸ್ಟು ಆರಾಮಾಗಿ ಹೋಗೋದು. ಹುಬ್ಳಿ ತನಕ ಇದೇ ಇಲ್ಲ, ಹುಬ್ಳಿ ತನಕ ಸಿಂಗಲ್ ರೋಡ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಗಂಡು ಮೆಟ್ರೆ ನಾಡು ಹುಬ್ಬಳ್ಳಿಗೆ ಬಂದ್ವಿ, ಬೈಪಾಸು. ಟೈಮ್ ಬಂದು 2:30. ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇವಾಗ ಬಂದು ರೀಚ್ ಆದ್ವಾ. ನಮ್ಮ ಹುಡುಗ ಕೂತವನಿಲ್ಲಿ, ನಮ್ಮ ಬ್ರೋ ಬ್ಯುಸಿ ಆಗವ್ರೆ ಫೋನಲ್ಲಿ. ಇಷ್ಟೊತ್ತು ತನಕ ಇದ್ದಿದ್ದಾರೆ ಅವರು, ಮಲಗಿಲ್ಲ ಪಾಪ. ಮಾತಾಡ್ಸ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾದರೂ ಇವ್ರನ್ನ ಬೇಗ ಬಿಟ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಬೇಗ ಮನೆಗೆ ಬರೋಣ ಅನ್ಕೊಂಡಿದ್ದೆ. ಇಲ್ಲೇ 2:30 ಆಗೋಯ್ತು. ಇನ್ನೂ ಅಲ್ಲಿ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗ್ತದೆ, ಟೈಮು ಕಂಪ್ಲೀಟ್ ಆಗ್ತದೆ. ಹೋಗೋಣ ಆರಾಮಾಗಿ ಆಟ ಆಡ್ಕೊಂಡು ಹೋಗೋಣ. ನಮ್ಮ ಭಯ್ಯನೂ ಮುಂದೆ ಹೋಗ್ತವ್ರೆ, ಸ್ವಲ್ಪ ಮುಂದೆ ಇದೆ, 1-2 ಕಿಲೋಮೀಟ್ರ್ ಮುಂದೆ. ಇವಾಗ ಸಿಗ್ತಾರೆ. ಹೋಗೋಣ. ಲೆಫ್ಟಿಗೆ ಕಾಣ್ತಿರೋದೇ ಹುಬ್ಳಿ ಮೇನ್ ಸಿಟಿ. ನಾವು ಬೈಪಾಸಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಹಳ್ಳಿಗುಡಿ ಟೋಲಿಗೆ ಬಂದ್ವಿ. ಬೇಡ ನನಗೆ ಟೀ ಬ್ರೇಕು. ನಿದ್ದೆ ಬರ್ತಾಯಿತ್ತು ಅಂತ ಹಂಗೆ ಸ್ವಲ್ಪ ಲೈಟಾಗಿ ಟೀ ಕುಡ್ಕೊಂಡು ಇಲ್ಲಿ ಫೇಮಸ್ ಐತಿ, ಅಲ್ಲಿ ಹಾಕಿದ್ವಿ ಗಾಡಿ. 4 ಗಂಟೆ ಆಯ್ತು ಇಲ್ಲಿ ಬರೋಷ್ಟೊತ್ತಿಗೆ. ಸಾಕಾಗೋಯ್ತು. ಎಲ್ಲ ಗಾಡಿ ಹಾಕಿ ಮಲ್ಕೊಂಬಿಟ್ಟೆ. ನಾವು ಇವಾಗ ಟೀ ಕುಡ್ಕೊಂಡು ಹೋಗ್ಬೇಕು. ಇನ್ನು ಸ್ವಲ್ಪ ದೂರ ಹತ್ರ ಆಯ್ತು, ಇನ್ನೊಂದು 2 ಅವರ್ ಅಣ್ಣ. 2 ಅವರ್ಗೆಲ್ಲ ಹೋಗ್ಬಿಡ್ತೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫೈನಲಿ ಗಂಗಾವತಿಗೆ ಬಂದ್ವಿ.
ಟೈಮ್ ಬಂದು 5 ಗಂಟೆ 10 ನಿಮಿಷ. ನನ್ನ ಪ್ಲಾನ್ ಇದ್ದಿದ್ದು 6 ಗಂಟೆಗೆಲ್ಲ ಬರ್ತೀವಿ ಅಂದ್ಕೊಂಡೆ. ಇಲ್ಲಿ ಒಳಗಡೆ 5 ಗಂಟೆಗೆ ಬರ್ತೀವಿ. ನಮ್ಮ ತಮ್ಮಡು ನಮ್ಮ ತಮ್ಮಡಿಗೆ ಮಲ್ಗೋ ಅಂದ್ರೂ ಮಲಗಲಿಲ್ಲ. ಅವ್ನು ನೈಟೆಲ್ಲ ಎದ್ದು ಕೂತಿದ್ದಾನೆ ಪಾಪ ನನಗೋಸ್ಕರ. ಒಂದು ಟೈಮಲ್ಲೂ ಮಲಗಲ್ಲ, ನಾನೊಬ್ಬನೇ ಆಗ್ಬಿಡ್ತೀನಿ ಅಂತಂದ್ರೆ. ಅದು ಕಂಡಕ್ಟ್ರಿ ಇರೋದು ಲೆಕ್ಕ. ನಮ್ಮ ಊರಲ್ಲಿ ಗಂಗಾವತಿಲಿ ಏನೋ ಲೈಟ್ ಹಾಕೋರೆ, ಎದಕ್ಕೆ ಹಾಕೋರೋ ಗೊತ್ತಿಲ್ಲ. ನಾನು ಊರಲ್ಲಿ ಇರಲಿಲ್ಲ, ಲೈಟ್ ಏನಕ್ಕೆ ಹಾಕೋರೋ ಏನೋ ಅಂತ ಗೊತ್ತಿರಲಿಲ್ಲ. ಇಲ್ಲಿಂದ ಆಯ್ತು ಇನ್ನೊಂದು 20 ನಿಮಿಷ, ಒಂದು 12 ಕಿಲೋಮೀಟ್ರ್ ಐತೆ ಡ್ರಾಪ್ ಪಾಯಿಂಟು. ಅಲ್ಲಿಗೆ ಡ್ರಾಪ್ ಮಾಡಿ ನಮ್ಮ ಮಾಲಕ್ಕೆ ಫೋನ್ ಆಗಬೇಕು. ಮನೆ ನೋಡಿದ್ರೆ ಫಂಕ್ಷನ್ ಐತೆ, ಮತ್ತೆ ತಿರ್ಗಾ ಇವತ್ತು ನೈಟು ಡ್ಯೂಟಿ ಐತೆ. ದಾಂಡೇಲಿಗೆ ಹಾಕೋರು ಡ್ಯೂಟಿ, ಅಲ್ಗೋಗ್ಬೇಕು. ಸಿಗೋಣ, ಡ್ರಾಪ್ ಮಾಡೋ ಟೈಮಲ್ಲಿ ಹೇಳ್ತೀನಿ ಎಲ್ಲ ಏನೇನು ಎತ್ತ ನಾಳೆ ಪ್ಲ್ಯಾನ್ ಏನು, ಇವತ್ತಿನ ಪ್ಲಾನ್ ನೈಟ್ ಸಾರಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಟೈಮು ಮಧ್ಯಾಹ್ನ 12 ಗಂಟೆ. ಕಸ್ಟಮರ್ ಡ್ರಾಪ್ ಮಾಡೋದೇನು ತೋರಿಸ್ತಿಲ್ಲ. ಇದು ನಮ್ಮ ಗಂಗಾವತಿಯಿಂದನೇ ನಾಳೆ ಪಿಕಪ್ ಇರೋದು. ಗಾಡಿ ಇಲ್ಲಿ ಹಾಕಿದ್ದೀವಿ ವಾಷಿಂಗಿಗೆ. ಕಸ್ಟಮರ್ ಡ್ರಾಪ್ ಮಾಡೋ ಟೈಮಲ್ಲಿ ಒಂದು ಸರ್ಕಸ್ ನಡೆದೋಯ್ತು. ಅಲ್ಲೊಂದು 4 ಜನ, ಇಲ್ಲೊಂದಿಬ್ರು, ಅಲ್ಲೊಬ್ನು ಇಲ್ಲೊಬ್ನು ಎಲ್ಲ ಮತ್ತೆ ಮಾಡ್ಕೊಂಡು ಸಿಂಧನೂರು ಗಂಟೆ ಹೋಗಿ ಡ್ರಾಪ್ ಮಾಡಿ ಸಿಂಧನೂರಿಂದ ರಿಟರ್ನ್ ಗಂಗಾವತಿಗೆ ಬಂದು ಗಂಗಾವತಿಯಿಂದ ನಮ್ಮ ಮನೆ ಹತ್ರ ಬಂದು ಆ ಕಡೆ ಇದೆ. ನಾಳೆ ಇಲ್ಲಿಂದನೇ ಐತೆ ಪಿಕಪ್ಪು. ಇವತ್ತು ನೈಟ್ ಇದ್ದಿದ್ದು, ನಾಳೆ ಮಾರ್ನಿಂಗ್ ಮಾಡ್ಕೊಂಡ್ರು. ನಮ್ಮ ತಮ್ಮ ನೋಡಿದ್ರೆ ಟವಲ್ ಹಾಕೊಂಡು ಲುಂಗಿ ಡ್ಯಾನ್ಸ್ ಮಾಡ್ತಾವೆ ನೋಡಲ್ಲಿ. ಡ್ಯಾನ್ಸ್ ಮಾಡ್ತಾ ಇಲ್ಲ. ಊಟ ಆಯ್ತು ತಮ್ಮಡು? ಆಯ್ತು. ಇವಾಗ ಊಟ ಮಾಡ್ಕೊಂಬಂದ್ವಿ. ನಮ್ಮ ತಮ್ಮಡು ಇಲ್ಲೇ ಇರ್ತಾನೆ, ನಾನು ಮನೆಗೆ ಹೋಗಿ ನೈಟ್ ಮಲ್ಕೊಂತೀನಿ. ಗಾಡಿಯಲ್ಲಿ ನಿದ್ದೆ ಇಲ್ಲ. ನಮ್ಮ ತಮ್ಮಡು ಗಾಡಿನೇ ಅವಂದು, ಮನೆಯೇ ಅವಂದು. ನಂದು ಮನೆ ಐತೆ, ಮನೆಗೆ ಹೋಗಿ ಮಲಗೋದು. ಮತ್ತೆ ಸಿಗೋಣ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ನೆಸೆಸರಿ ಇಲ್ಲ, ಮಾಡ್ಬೇಕನ್ಸಿದ್ರೆ ಮಾಡಿ, ಫೋರ್ಸ್ಫುಲಿ ಏನಿಲ್ಲ. ಎಲ್ಲರೂ ಥರ ಹೇಳ್ದಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ. ನೀವು ಇಷ್ಟ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟೇ ಸ್ಕಿಪ್ ಮಾಡಿಬಿಡಿ, ತೊಂದರೆ ಇಲ್ಲ. ಏನೋ ಮಾಡ್ಬೇಕನ್ಸಿರುತ್ತೆ, ನಾವು ವೀಡಿಯೋ ಮಾಡ್ತಿರ್ತೀವಿ. ನಿಮ್ಗೆ ನೋಡ್ಬೇಕನ್ಸಿದ್ರೆ ನೋಡಿ. ಇವತ್ತೆಲ್ಲ ನಾಳೆ ನಿಮಗೂ ಯೂಸ್ ಆಗುತ್ತೆ, ನಿಮ್ಮಿಂದ ನನಗೂ ಯೂಸ್ ಆಗುತ್ತೆ, ಅಷ್ಟೇ ಹೇಳೋದು. ಓಕೆ, ಭೇಟಿಯಾಗೋಣ. ನಮಸ್ಕಾರ. Are you coming to